ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮವನ್ನೇ ಬಿಚ್ಚಿಟ್ಟು ಅವರ ರಹಸ್ಯ ಕಾಪಾಡಿದೆ. ನನ್ನ ನೋವನ್ನೇ ನುಂಗಿ ಅವರ ಗಾಯಕ್ಕೆ ಮುಲಾಮಾದೆ. ಆದರೂ ಕೊನೆಗೆ ಅವರು ನನ್ನನ್ನೇ ತುಂಬ ಅನುಮಾನ ಪಡುವವನು, ರಹಸ್ಯ ಸ್ವಭಾವದವನು, ಸೇಡು ತೀರಿಸಿಕೊಳ್ಳುವ ಚೇಳು, ಎಲ್ಲದರಲ್ಲೂ ಆಳಕ್ಕೆ ಹೋಗುವ ವಿಕ್ಷಿಪ್ತ ಅಂತ ಹಣೆಪಟ್ಟಿ ಕಟ್ಟಿ ಕತ್ತಲಲ್ಲಿ ತಳ್ಳಿದ್ರು ಅದು ನಿಮ್ಮ ಮೌನದ ವಿಷಯದಲ್ಲಿ ನರಳುತ್ತಾ ಇದ್ದೀರಾ. ನೆನ್ಪಿಡಿ ವೃಶ್ಚಿಕ ರಾಶಿಯವರೇ, ನೀವು ನೀಡುವ ಸಮುದ್ರದ ಆಳದ ಪ್ರೀತಿ ಮತ್ತು ಸಾವಿನವರೆಗೂ ನಿಲ್ಲುವ ನಿಷ್ಠೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೇವಲ ಮೇಲ್ನೋಟದ ಸಂಬಂಧ ಬಯಸುವ ಬೂಟಾಟಿಕೆಯ ಜಗತ್ತಲ್ಲಿಲ್ಲ. ಅದಕ್ಕೆ ಅವರು ನಿಮ್ಮ ತೀವ್ರತೆಯನ್ನು ಅಪಾಯ ಅಂತ ತಪ್ಪಾಗಿ ಭಾವಿಸಿ ನಿಮ್ಮಿಂದ ದೂರ ಓಡ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಬದುಕಿನ ಗುಹೆಯಲ್ಲಿ ಸೇರಿಸಿಕೊಂಡ್ರೆ ಅದು ಜ್ವಾಲಾಮುಖಿಯಂತೆ ಉರಿ ಮತ್ತು ಅಮೃತದಂತೆ ಪರಿವರ್ತನೆ. ಆದರೆ ಈ ಜ್ವಾಲಾಮುಖಿಯ ಶಾಖವನ್ನು ತಡೆಯುವ ಧೈರ್ಯ, ಆ ಪರಿವರ್ತನೆಯ ನೋವನ್ನು ಸಹಿಸುವ ಶಕ್ತಿ ಕೇವಲ ಸಿಹಿ ಮಾತಿಗಷ್ಟೇ ಮರಳಾಗುವ ಬರಡು ಮನಸ್ಸುಗಳಿಗೆ ಎಲ್ಲಿದೆ ಅಲ್ವಾ? ಜನರು ನಿಮ್ಮ ಬೆಲೆಯನ್ನು ಅರಿಯುವುದು ನೀವು ನಿಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಹಿಂದೆ ಸೆಳೆದು ನಿಮ್ಮ ಕತ್ತಲೆಯ ಸಾಮ್ರಾಜ್ಯದಲ್ಲಿ ಮರೆಯಾದ ಮೇಲೇನೆ. ನೀವು ಜೊತೆಯಲ್ಲಿರುವ ನಿಮ್ಮ ಆತ್ಮಸಾಕ್ಷಿಯನ್ನು ಅವರು ಉಚಿತ ಜ್ಯೋತಿಷ್ಯದಂತೆ ಬಳಸಿಕೊಂಡು ನೀವು ಕಣ್ಮರೆಯಾದ ಮೇಲೇನೆ ತಮ್ಮ ಬದುಕಿನ ಸುಳ್ಳುಗಳು ಬಯಲಾಗಿದ್ದಾವೆ, ಬೆತ್ತಲಾದೆವು ಅಂತ ಅವರಿಗೆ ಅರ್ಥ ಆಗುತ್ತೆ. ನಿಮ್ಮ ಎದೆಯಲ್ಲಿ ಕುದಿಯುತ್ತಿರುವ ಈ ನೋವು ನನ್ನ ನಂಬಿಕೆಗೆ ವಿಷ ಹಾಕಿದ್ರು ಅನ್ನುವ ಈ ಮೌನದ ಸುನಾಮಿ ಆ ಮಹಾಕಾಲನಿಗೆ ತಲುಪಿದೆ. ಗ್ರಹಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ವಿಶ್ವಾಸಘಾತ, ಆಪ್ತರ ಹೆಸರಿನಲ್ಲಿ ಆದ ಮೋಸ ಮತ್ತು ಸ್ವಂತ ಜನರಿಂದಲೇ ಆದ ಬೆನ್ನಿಗೆ ಏರಿದ ಕರಾಳ ಕಾಲವು ಮುಗಿದು ಹೋಗಿದೆ. ಈಗ ನೀವು ಎಲ್ಲರಿಂದ ದೂರವಾಗಿ ನಿಮ್ಮ ಆತ್ಮಾವಲೋಕನದ ಕತ್ತಲೆಯಲ್ಲಿ ನಿಮ್ಮ ಗಾಯಗಳನ್ನು ನೀವೇ ಹೊಲಿದುಕೊಳ್ತೀರಿ. ಆದರೆ ನೆನ್ಪಿಡಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಮೌನ ಅಂದರೆ ಅದು ಸೋತವನ ಸಮಾಧಿಯಲ್ಲ. ಅದು ನಿಮ್ಮ ತನ್ನ ಮುಂದಿನ ಪುನರ್ಜನ್ಮಕ್ಕೆ ಶಕ್ತಿ ಕೂಡಿಡುವಂತಹ ಫಿನಿಕ್ಸ್ ಹಕ್ಕಿಯ ಮನಸ್ಸು. ನಿಮ್ಮ ನಿಷ್ಠೆಯನ್ನು ದುರ್ಬಳಕೆ ಮಾಡಿಕೊಂಡವರು, ನಿಮ್ಮ ರಹಸ್ಯವನ್ನೇ ನಿಮ್ಮ ವಿರುದ್ಧ ಅಸ್ತ್ರ ಮಾಡಿಕೊಂಡವರು, ಅವರ ನಿಜವಾದ ಸರ್ಪ ಸ್ವಭಾವ ಬಯಲಾಗುವ ಸಮಯ ಬಹಳ ಹತ್ತಿರ ಬಂದಿದೆ. ನೀವು ಯಾರಿಗಾಗಿ ನಿಮ್ಮ ಸ್ವಂತ ಆತ್ಮವನ್ನೇ ಸುಟ್ಟುಕೊಂಡಿರೋ ಅದೇ ಜನ ನಾಳೆ ನಿಮ್ಮ ರೂಪಾಂತರದ ಶಕ್ತಿಯನ್ನು ನೋಡಿ ತಮ್ಮ ದ್ರೋಹಕ್ಕೆ ತಾವೇ ಶವವಾಗುವಂತಹ ಅದ್ಭುತ ಗ್ರಹಗಳ ಮಹಾದಶೆ ನಿಮ್ಮ ರಾಶಿಗೆ ಬರ್ತಾ ಇದೆ. ಮುಂದೆ ಹೋಗುವ ಮೊದಲು ಒಂದು ಚಿಕ್ಕ ಆದರೆ ಗಾಢವಾದ ಮಾತು: ಸತ್ಯವಾದ ಜ್ಞಾನಕ್ಕೆ ಮತ್ತು ಆತ್ಮವನ್ನು ಮುಟ್ಟುವ ಮಾರ್ಗದರ್ಶನಕ್ಕೆ ನೀವು ಬೆಲೆ ಕೊಡಲೇಬೇಕು. ನಾನು ನಿಮಗೆ ಹಣ ಕೇಳೋದಿಲ್ಲ, ಆದರೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಮನದಾಳದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನೀವು ನಮಗೆ ಒಂದು ಸಬ್ಸ್ಕ್ರೈಬ್ ಎಂಬ ಶಕ್ತಿ ನೀಡಿದರೆ ಆ ಕಾಲಭೈರವ ನಿಮಗೆ 100 ಪಟ್ಟು ರಕ್ಷಣೆ ಕೊಡ್ತಾರೆ. ಇದು ಕರ್ಮದ ರಹಸ್ಯ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. 2026ರಲ್ಲಿ ನಿಮ್ಮ ಎಲ್ಲ ಕತ್ತಲು ಸರಿದು ಬೆಳಕು ಮೂಲ ಅಂತ ನಾನು ಸಂಕಲ್ಪ ಮಾಡ್ತೇನೆ. ಈಗ ಅತ್ಯಂತ ಮುಖ್ಯವಾದ ನಿಮ್ಮ ಬದುಕಿನ ಆತ್ಮವನ್ನೇ ಬದಲಿಸುವ ಆ ರಹಸ್ಯದ ಕಡೆಗೆ ಬರೋಣ. ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ನಡೆಯುವ ಕುಜ ಮತ್ತು ಕೇತುವಿನ ಮಹಾ ಸಂಯೋಗ ನಿಮ್ಮ ಬದುಕಲ್ಲಿ ಒಂದು ಅತಿ ದೊಡ್ಡ ಪರಾಕ್ರಮ ಯೋಗದ ಮಹಾಫಲವನ್ನು ತರಲಿದೆ. ನಿಮ್ಮ ಸಂಶೋಧನೆ, ಗುಪ್ತ ವಿದ್ಯೆ, ಆಸ್ತಿ, ವಿಮೆ, ತಂತ್ರಜ್ಞಾನ ಮತ್ತು ಆಧ್ಯಾತ್ಮ ಈ ಎಲ್ಲದರಲ್ಲೂ ಕೂಡ ಹೊಸ ಜನ್ಮವೇ ಶುರುವಾಗುತ್ತೆ. ಇಷ್ಟು ದಿನ ನೀವು ನಿಮ್ಮ ಸ್ವಂತ ಶಕ್ತಿಯನ್ನು ಅಪರಿಚಿತರಂತೆ ಬದುಕಿದ್ದೀರಿ. ನಿಮ್ಮ ಅಂತಸ್ಫೂರ್ತಿಯನ್ನು ನಿಮ್ಮವರೇ ಗೇಲಿ ಮಾಡಿದ್ರು. ನಿಮ್ಮ ಮೌನಕ್ಕೆ ಬೆಲೆಯೇ ಇರಲಿಲ್ಲ. ಆದರೆ ಈಗ ಕಾಲ ತಿರುಗಿದೆ. ನಿಮ್ಮ ಕೈಯಲ್ಲಿರುವ ಒಂದು ಸಣ್ಣ ರಹಸ್ಯ ಅಥವಾ ಮಾಹಿತಿ ಕೂಡ ನಿಧಿಯಾಗುವ ಯೋಗ ಇದೆ. ನೀವು ಮುಗಿದು ಹೋಯಿತು ಅಂದುಕೊಂಡ ಕೋರ್ಟ್ ಕೇಸ್, ವಿಮೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಮತ್ತೆ ನಿಮ್ಮ ಪರವಾಗಿ ಎದ್ದು ನಿಲ್ಲುವ ಕಾಲ ಬಂದಿದೆ. ವ್ಯಾಪಾರಸ್ಥರೇ ಸಂಶೋಧನೆ, ಔಷಧಿ, ರಾಸಾಯನಿಕ, ಗಣಿ, ತೈಲ, ವಿಮೆ, ತೆರಿಗೆ ಸಲಹೆ ಅಥವಾ ಡಿಟೆಕ್ಟಿವ್ ಕ್ಷೇತ್ರದಲ್ಲಿ ಊಹಿಸಲಾಗದ ಲಾಭ ಸಿಗುತ್ತೆ. ಉದ್ಯೋಗಿಗಳೇ ನಿಮ್ಮ ಆಳವಾದ ಜ್ಞಾನ ಮತ್ತು ಸಮಸ್ಯೆ ಬಗೆಹರಿಯುವ ಶಕ್ತಿಯನ್ನು ಗುರುತಿಸಿ ದೊಡ್ಡ ರಹಸ್ಯ ಯೋಜನೆ, ಸಂಬಳದ ಜೀತ ಮತ್ತು ವರ್ಷಗಳಿಂದ ನಿಂತಿದ್ದ ಎಲ್ಲ ಬಾಕಿ ಹಣ ಒಟ್ಟಿಗೆ ನಿಮ್ಮ
ಕೈ ಸೇರುವ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳ ನಾಶ ಮತ್ತು ಕರ್ಮದ ಲೆಕ್ಕಾಚಾರ ಇಲ್ಲಿಂದ ಶುರುವಾಗುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಯಾರಿಗೂ ಮೋಸ ಮಾಡದ ಯಮನಂತಹ ನ್ಯಾಯದ ಮನಸ್ಸಿನವರು. ಆದರೆ ನಿಮ್ಮ ನಂಬಿಕೆಯ ದೇಗುಲದಲ್ಲಿ ಕಳ್ಳತನ ಮಾಡಿದವರನ್ನು, ನಿಮ್ಮ ದೌರ್ಬಲ್ಯವನ್ನು ತುಳಿದು ನಿಮ್ಮನ್ನೇ ಇರಿಯಲು ಬಂದವರನ್ನು, ನಿಮ್ಮ ಪ್ರೀತಿಯನ್ನು ವಿಷ ಮಾಡಿದವರನ್ನು ಮಹಾಕಾಲ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರು, ನಿಮ್ಮ ರಹಸ್ಯಗಳನ್ನು ಬೀದಿಗೆ ತಂದವರು ಈಗ ತಾವೇ ತೋಡಿದ ಹಳ್ಳದಲ್ಲಿ ಬೀಳುತ್ತಾರೆ. ನಿಮ್ಮ ಕಣ್ಣ ಮುಂದೆಯೇ ಅವರ ಸುಳ್ಳಿನ ಮುಖವಾಡ ಕರಗಿ ಹೋಗುತ್ತೆ. ಆದರೆ ನಿಜವಾದ ವಿಷಕಾರಿ ಸ್ವಭಾವ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಅವರಿಗೆ ಏನೂ ಶಾಪ ಕೊಡಬೇಕಾಗಿಲ್ಲ. ನಿಮ್ಮ ಮೌನದ ಒಂದೇ ಒಂದು ಆಳವಾದ ನೋಟ ಅವರನ್ನು ಸುಟ್ಟ ಬೂದಿ ಮಾಡೋದಕ್ಕೆ ಸಾಕು. ಇದು ಕಾಲಭೈರವನ ನ್ಯಾಯ. ಇದು ಕರ್ಮದ ಪ್ರತಿಫಲ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸತ್ಯದ ಸ್ಫೋಟವಾಗುತ್ತೆ. ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ತುಂಬ ಪಾಸೆಸಿವ್ ಅಂತ ದೂರ ಇಟ್ಟಿರ್ಬೋದು. ನಿಮ್ಮ ತೀವ್ರ ಪ್ರೀತಿಯನ್ನೇ ಅವರು ಉಸಿರುಗಟ್ಟಿಸುವುದು ಅಂತ ತಪ್ಪಾಗಿ ಅರ್ಥೈಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮ ನಿಜವಾದ ರಕ್ತ ಸಂಬಂಧಿಗಳು ಮತ್ತು ಯಾರು ಕೇವಲ ನಿಮ್ಮ ಶಕ್ತಿಗಾಗಿ ನಿಮ್ಮನ್ನು ಬಳಸಿಕೊಂಡ ಪರಾವಲಂಬಿಗಳು ಅನ್ನೋದು ಹಗಲು ರಾತ್ರಿಯಂತೆ ಬೇರೆಯಾಗುತ್ತೆ. ನಿಮ್ಮ ಮನಸ್ಸಿನ ಸಂಬಂಧಗಳು ತಾವಾಗಿಯೇ ಸುಟ್ಟು ಹೋಗುತ್ತೆ. ನಿಮ್ಮ ಮನಸ್ಸಿನ ಮೇಲಿದ್ದ ಅನುಮಾನದ ವಿಷ ಚೆಲ್ಲಿ ಹೋಗುತ್ತೆ. ನಿಮ್ಮನ್ನು ಕೇವಲ ರಹಸ್ಯ ತಿಳಿಯುವ ಯಂತ್ರದಂತೆ ನೋಡಿದ ಸಂಬಂಧ ತಾನಾಗಿಯೇ ಸುಟ್ಟು ಹೋಗುತ್ತೆ. ಮತ್ತು ನಿಮ್ಮ ನಿಜವಾದ ಆಳ ತಿಳಿದು ನಿಮ್ಮ ಮೌನದ ಹಿಂದಿನ ಕಾಳಜಿಯನ್ನು ಗೌರವಿಸುವ ಒಂದು ಆತ್ಮೀಯ ಬಂಧ ನಿಮ್ಮ ಜೀವನಕ್ಕೆ ಬರುತ್ತೆ. ಈ ಅದ್ಭುತವಾದ ಪರಿವರ್ತನೆಯನ್ನು, ಗುಪ್ತ ನಿಧಿಯಂತಹ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ದೈನಂದಿನ ಜೀವನದಲ್ಲಿ ಕೆಲವು ಕಠೋರ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಒಂದನೆಯದು ಬ್ರಹ್ಮಾಸ್ತ್ರ. ಹಳೆಯ ವಿಷಯವನ್ನು ವಾಂತಿ ಮಾಡಿ. ನೀವು ಹಳೆಯ ದ್ರೋಹಗಳು, ಮೋಸದ ನೆನಪುಗಳು, ಸೇಡಿನ ಯೋಜನೆಗಳನ್ನು ನಿಮ್ಮ ಮನಸ್ಸಲ್ಲಿ ಕತ್ಲ ಕೋಣೆಯಲ್ಲಿ ಕೂಡಿಟ್ಕೊಳ್ಬೇಡಿ. ಅವೆಲ್ಲ ಕೂಡ ನಕಾರಾತ್ಮಕ ಶಕ್ತಿಗಳು. ಅವನ್ನೆಲ್ಲ ಕೂಡ ಹೊರಗಡೆ ಹಾಕಿಬಿಡಿ. ಎರಡನೆಯದು ನಿಯಂತ್ರಣದ ಹಗ್ಗ ಬಿಟ್ಟುಬಿಡಿ. ನಿಮ್ಮ ಅತಿ ದೊಡ್ಡ ಬಲವೇ ನಿಮ್ಮ ತೀವ್ರತೆ, ಆದರೆ ದೌರ್ಬಲ್ಯತೆ ಕೂಡ ಅದೇ ಆಗಿರುತ್ತೆ. ಎಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಹೋಗಿ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಬೇಡಿ. ಇಂದಿನಿಂದ ನಿಮ್ಮ ಕೈಯಲ್ಲಿ ಇಲ್ಲದ ವಿಷಯಗಳನ್ನು ಬಿಟ್ಟುಬಿಡಿ, ಹರಿಯಲು ಬಿಟ್ಬಿಡಿ. ನೀವು ನಿಯಂತ್ರಣವನ್ನು ಬಿಟ್ಟಾಗ ವಿಶ್ವವೇ ನಿಮ್ಮನ್ನು ನಿಯಂತ್ರಿಸಲು ಶುರು ಮಾಡುತ್ತೆ. ಮೂರನೇ ಬ್ರಹ್ಮಾಸ್ತ್ರ. ಬೆಳಕಿಗೆ ಬನ್ನಿ. ನೋವಾದಾಗ ನೀವು ನಿಮ್ಮ ಕತ್ತಲೆಯ ಗುಹೆಗೆ ಸೇರಿಕೊಳ್ತೀರಿ. ಈ ರಹಸ್ಯದ ಗೋಡೆ ನಿಮ್ಮನ್ನು ಜೀವನದ ಹೊಸ ಬೆಳಕಿನಿಂದ ದೂರ ಇಡುತ್ತೆ. ಹೊಸ ಜನರನ್ನು ನಂಬಿ ಹೊಸ ಜ್ಞಾನ ಹಂಚಿಕೊಳ್ಳಿ, ಹೊಸ ಅನುಭವಕ್ಕೆ ತೆರೆದುಕೊಳ್ಳಿ. ನಿಮ್ಮ ಆರಾಮದ ಕತ್ತಲೆಯಿಂದ ಹೊರಬಂದು ಜಗತ್ತಿಗೆ ನಿಮ್ಮ ಪರಿವರ್ತನೆಯ ಶಕ್ತಿಯನ್ನು ತೋರಿಸಿ. ಕಲ್ಲಿದ್ದಲು ಒತ್ತಡದಲ್ಲಿ ಸಿಕ್ಕಾಗಲೇ ವಜ್ರ ಆಗೋದು. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ವಜ್ರದಂತೆ ಬೆಳಗ್ತೀರಾ. ಆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್, ಮತ್ತು ಸರ್ವೇ ಜನ ಬಂಧು.